ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು 6ನೇ ತರಗತಿ ಭಾಗ 1ರಲ್ಲಿ ಬರುವಂತಹ ಅಧ್ಯಾಯ 3 ನಮ್ಮ ಹೆಮ್ಮೆ ರಾಜ್ಯ ಕರ್ನಾಟಕ. ಈ ಅಧ್ಯಾಯದಲ್ಲಿ ಟೋಟಲು 4 ಡಿವಿಷನ್ ಬರ್ತವೆ. ಅದರಲ್ಲಿ 1ನೇದು ಬೆಂಗಳೂರು ವಿಭಾಗ, 2ನೇದು ಮೈಸೂರು ವಿಭಾಗ, 3ನೇದು ಕಲಬುರಗಿ ವಿಭಾಗ, 4ನೇದು ಬೆಳಗಾವಿ ವಿಭಾಗ. ಇವತ್ತಿನ ವಿಡಿಯೋದಲ್ಲಿ ನಾವು ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳು ಕಂಡುಬರುತ್ತವೆ? ಆಪ್ಷನ್ ಎ 9, ಆಪ್ಷನ್ ಬಿ 11, ಆಪ್ಷನ್ ಸಿ 8, ಆಪ್ಷನ್ ಡಿ 7. ಓಕೆನಾ. ಈ ಬೆಂಗಳೂರು ವಿಭಾಗದಲ್ಲಿ ಟೋಟಲು 9 ಜಿಲ್ಲೆಗಳು ಕಂಡುಬರ್ತವೆ. ಅವು ಯಾವ್ಯಾವು ಅಂತ ನೋಡಿದ್ರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು, ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ. ಇವಿಷ್ಟು ಜಿಲ್ಲೆಗಳು ಸಹ ಬೆಂಗಳೂರು ವಿಭಾಗದಲ್ಲಿ ಕಂಡುಬರುತ್ತೆ. ಇನ್ನು ಪರೀಕ್ಷೆಯಲ್ಲಿ ಪ್ರಶ್ನೆ ಯಾವ ರೀತಿ ಕೇಳ್ಬೋದು ಅಂತಂದರೆ ನೋಡಿ, ಇಲ್ಲಿ ಬೆಂಗಳೂರು ವಿಭಾಗದಲ್ಲಿ ಈ ಕೆಳಗಿನ ಯಾವ ಜಿಲ್ಲೆ ಕಂಡು ಬರುವುದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು. ಈಗ ಬೆಂಗಳೂರು ನಗರ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ ಅಂತ ಕೊಟ್ಬಿಟ್ಟು ಇನ್ನೊಂದು 4ನೇ ಆಪ್ಷನ್ನು ಉತ್ತರ ಕನ್ನಡ ಜಿಲ್ಲೆ ಅಂತ ಕೊಡ್ತಾನೆ. ಆವಾಗ ನಮಗೆ ಗೊತ್ತಿರಬೇಕು ಇದು ಉತ್ತರ ಕನ್ನಡ ಜಿಲ್ಲೆ ಬೆಂಗಳೂರು ವಿಭಾಗದಲ್ಲಿ ಕಂಡುಬರಲ್ಲ ಅಂತ. ಹಾಗಾಗಿನೇ ಬೆಂಗಳೂರು ವಿಭಾಗದಲ್ಲಿ ಬರುವಂಥ 9 ಜಿಲ್ಲೆಗಳನ್ನು ಸಹ ನಾವು ನೆನಪಲ್ಲಿಟ್ಕೋಬೇಕಾಗತ್ತೆ. ಇನ್ನು 2ನೇ ಪ್ರಶ್ನೆಗೆ ಹೋಗೋಣ. ಬೆಂಗಳೂರು ವಿಭಾಗವನ್ನು ಮೊದಲು ಆಳಿದ ರಾಜಮನೆತನ ಯಾವುದು? ಎ ಹೊಯ್ಸಳರು, ಬಿ ಕದಂಬರು, ಸಿ ಗಂಗರು, ಡಿ ಚಾಲುಕ್ಯರು. ಆನ್ಸರು ಸಿ ಗಂಗರು. ಇವರು ಬೆಂಗಳೂರು ನಗರವನ್ನು ಮೊದಲು ಆಳಿದ ರಾಜಮನೆತನ. ಕೋಲಾರದ ಕುವಲಾಲಪುರಂ ಅನ್ನೋ ಒಂದು ಊರನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಇವರು ಬೆಂಗಳೂರನ್ನು ಆಳಿದಂತಹ ಮೊದಲ ರಾಜಮನೆತನ ಆಗಿದ್ದಾರೆ. ಇನ್ನು 3ನೇ ಪ್ರಶ್ನೆಗೆ ಹೋಗೋಣ. ಬೆಂಗಳೂರು ವಿಭಾಗದ ಯಾವ ಜಿಲ್ಲೆಯು ಅತಿ ಹೆಚ್ಚು ಮಳೆಯನ್ನು ಪಡೆಯುತ್ತದೆ? ಎ ಕೋಲಾರ, ಬಿ ಶಿವಮೊಗ್ಗ, ಸಿ ಚಿತ್ರದುರ್ಗ, ಡಿ ಬೆಂಗಳೂರು ನಗರ. ಆನ್ಸರು ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವಂಥದ್ದು ಅಂದರೆ ಶಿವಮೊಗ್ಗ, ಬಿ ಆನ್ಸರು. ಈ ಶಿವಮೊಗ್ಗದಲ್ಲಿ ಮಲೆನಾಡಿನ ಪ್ರದೇಶಗಳು ಅಂತ ಬರ್ತಾವಲ್ವ, ಅಂದರೆ ಈಗ ಆಗುಂಬೆಯನ್ನು ನಾವು ದಕ್ಷಿಣ ಭಾರತದ ಜಿರಾಪುಂಜ ಅಂತ ಹೇಳಿ ಕರಿತೀವಿ. ಯಾಕಂತಂದರೆ ಅದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವಂಥ ಒಂದು ಪ್ರದೇಶ ಆಗಿದೆ. ಹಾಗಾಗಿ ಇನ್ನು ನೆಕ್ಸ್ಟ್ ಪ್ರಶ್ನೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 4ನೇ ಪ್ರಶ್ನೆ, ಮುತ್ಯಾಲಮಡು ಜಲಾಶಯವು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಎ ದಾವಣಗೆರೆ, ಬಿ ರಾಮನಗರ, ಸಿ ತುಮಕೂರು, ಡಿ ಬೆಂಗಳೂರು ನಗರ. ನಿಮಗೆ ಹೆಸರು ಕೇಳ್ತಿದ್ದಂಗೆ ಗೊತ್ತಾಗುತ್ತೆ, ಈ ಮುತ್ಯಾಲಮಡು ಜಲಾಶಯ ಬೆಂಗಳೂರು ನಗರದಲ್ಲಿ ಕಂಡುಬರುತ್ತೆ. ಹಾಗೆಯೇ ಗಾಜನೂರು ಮತ್ತು ತುಂಗಭದ್ರಾ ಅಣೆಕಟ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ವಿಶ್ವವಿಖ್ಯಾತ ಜೋಗ್ ಜಲಪಾತ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ವಾಣಿವಿಲಾಸ ಸಾಗರ ಅಣೆಕಟ್ಟು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನಲ್ಲಿ ಕಂಡುಬರುತ್ತದೆ. ನೋಡಿ, ಬೆಂಗಳೂರು ವಿಭಾಗದಲ್ಲಿ ಕಂಡುಬರುವಂತಹ ಪ್ರಮುಖ ಪಕ್ಷಿಧಾಮಗಳನ್ನು ನೋಡ್ತಾ ಹೋಗೋಣ. ಯಾವ್ಯಾವ ಬರ್ತವೆ ಅಂತ. 10 ಇದ್ದಾವೆ ಟೋಟಲು. ಮೊದಲನೇದು ಜೋಗಿಮಟ್ಟಿ ಅರಣ್ಯಧಾಮ, ಇದು ಚಿತ್ರದುರ್ಗದಲ್ಲಿ ಕಂಡುಬರುತ್ತೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ನಗರ ಜಿಲ್ಲೆ. ಭದ್ರಾ ವನ್ಯಮೃಗಧಾಮ ಶಿವಮೊಗ್ಗ, ಶರಾವತಿ ವನ್ಯಮೃಗಧಾಮ ಶಿವಮೊಗ್ಗ, ಶೆಟ್ಟಿಹಳ್ಳಿ ವನ್ಯಮೃಗಧಾಮ ಶಿವಮೊಗ್ಗ, ಗುಡವಿ ಪಕ್ಷಿಧಾಮ ಶಿವಮೊಗ್ಗ, ಮಂಡಗದ್ದೆ ಶಿವಮೊಗ್ಗ. ಕಗ್ಗಲಾಡು ಪಕ್ಷಿಧಾಮ ತುಮಕೂರಿನಲ್ಲಿ ಕಂಡುಬರುತ್ತೆ. ರಾಮದೇವರ ಬೆಟ್ಟ ರಣಹದ್ದು ಸಂರಕ್ಷಣಾಧಾಮ, ಇದು ರಾಮನಗರದಲ್ಲಿ. ಜಯಮಂಗಲಿ ಕೃಷ್ಣಮೃಗ ವನ್ಯಧಾಮ ಅಗೇನ್ ತುಮಕೂರಲ್ಲೇ ಕಂಡುಬರುವಂಥದ್ದು. ಇವಿಷ್ಟು ನೀವು ನೆನಪಲ್ಲಿ ಇಟ್ಕೊಬೇಕಾಗತ್ತೆ. ಅವರು ಇವಾಗ ಜೋಗಿಮಟ್ಟಿ ಅರಣ್ಯಧಾಮ ಅಂತ ಕೊಟ್ಬಿಟ್ಟು ಶಿವಮೊಗ್ಗ ಅಂತ ಕೊಡ್ತಾರೆ. ಆವಾಗ ನಾವು ತಪ್ಪಾಗಿರೋದನ್ನು ಗುರುತಿಸಿ ಅಂತ ಕೇಳಿದ್ರೆ ನಾವು ಗುರುತಿಸ್ಬೇಕಾಗುತ್ತೆ. ಯಾವುದಾದ್ರೂ 4 ಕೊಟ್ಬಿಟ್ಟು 2 ತಪ್ಪಾಗಿ ಕೊಟ್ಟು 2 ಸರಿಯಾಗಿ ಕೊಟ್ಟಿರ್ತಾರೆ, ಅಥವಾ 3 ಸರಿಯಾಗಿ ಕೊಟ್ಟು 1 ತಪ್ಪಾಗಿ ಕೊಟ್ಟಿರ್ತಾರೆ. ಆವಾಗ ನಾವು ಗುರುತಿಸ್ಬೇಕಾಗತ್ತೆ. ಹಾಗಾಗಿ ಇವನ್ನ ನಾವು ನೆನಪಲ್ಲಿಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಹಿಪ್ಪು ನೇರಳೆ ಎಲೆ ಯಾವ ಉದ್ದಿಮೆಗೆ ಕಚ್ಚಾ ಸಾಮಗ್ರಿಯಾಗಿದೆ? ಎ ಕಿತ್ತಳೆ, ಬಿ ರೇಷ್ಮೆ, ಸಿ ದ್ರಾಕ್ಷಿ, ಡಿ ಸಪೋಟ. ಹಿಪ್ಪು ನೇರಳೆ ಎಲೆಯನ್ನು ನಾವು ರೇಷ್ಮೆ ಉದ್ದಿಮೆಗೆ ಬಳಸ್ತೀವಿ. ಆನ್ಸರ್ ಬಿ ಸರಿಯಾದ ಉತ್ತರ. ಇನ್ನು ಲಾಸ್ಟ್ನೇ ಕ್ವಶನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದು ಕೆ ಶೇಷಾದ್ರಯ್ಯರವರು ದಿವಾನರಾಗಿದ್ದಾಗ ಶಿವನ ಸಮುದ್ರ ಜಲವಿದ್ಯುತ್ ಶಕ್ತಿ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿತ್ತು. ಇದು ಯಾವ ಗಣಿ ಉದ್ಯಮಕ್ಕೆ ಅನುಕೂಲವಾಗಿದೆ ಅಂತ. ಎ ಕೈಗಾರಿಕೆ, ಬಿ ಸಿಮೆಂಟ್ ಕಾರ್ಖಾನೆ, ಸಿ KGF ಚಿನ್ನದ ಗಣಿ, ಡಿ ಉಕ್ಕು ಕಾರ್ಖಾನೆಗೆ.
ಈ ಶೇಷಾದ್ರಿಯರವರು ದಿವಾನರಾಗಿದ್ದಾಗ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಏನಿತ್ತಲ್ಲ ಇದು KGF ಚಿನ್ನದ ಗಣಿಗೆ ಉಪಯುಕ್ತವಾಗಿದೆ. ಆನ್ಸರು ಸಿ. ಇವತ್ತಿನ ವಿಡಿಯೋದಲ್ಲಿ ನಾವು ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಶ್ನೆಗಳನ್ನು ನೋಡಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲೂ ಇನ್ನು ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂಥ ಒಂದು 5-6 ಕ್ವಶನ್ಸ್ ಆಗ್ತವೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋವನ್ನು ನೀವು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ನನ್ನ ವಿಡಿಯೋನ ನೀವು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.